ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತಿನ ನನ್ನ ರುಟೀನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನನ್ನ ಬೆಳಗಿನ ಜಾವ ನನ್ನ ರುಟೀನ್ ಸ್ಟಾರ್ಟ್ ಆಗಿದ ತಕ್ಷಣ ಫಸ್ಟ್ ಇವಾಗ ನಾನು ಮಾಡೋ ಮೊದಲನೇ ಕೆಲಸ, ತುಂಬ ಜನ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ. ಸೊ ಫಸ್ಟು ನಾನು ಹಾಕ್ತೀನಿ ಸುಪ್ರಭಾತ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಅಜ್ಜಿಯನ್ನು ಕಳ್ಸೋದೆ ಒಂದು ದೊಡ್ಡ ಕೆಲಸ ಇವಾಗ. ಯಾಕೆಂದರೆ ಸ್ಕೂಲ್ ಶುರು ಆದಮೇಲೆ ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಥರ ಹಾಕಿ ಅವನಿಗೆ ಎದ್ದ ಮೇಲೆ ಅವನಿಗೆ ಹಾಲೆಲ್ಲ ಕುಡಿಸಿ ಸೊ ರೆಡಿ ಮಾಡಿಸಿ ಕಳ್ಸೋದೆ ಒಂದು ದೊಡ್ಡ ಕೆಲಸ. ಏಕೆಂದರೆ ಅವನು ಹೇಳ್ಬೇಕಾದ್ರೆ ಸ್ವಲ್ಪ ಅದು ಇದು ಮಾಡ್ತಾನೆ. ಏಕೆಂದರೆ ಸ್ವಲ್ಪ ಬೇಗ ಹೇಳ್ಬೇಕಲ್ಲ, ರಜಾ ಇದ್ದಾಗ ಲೇಟಾಗಿ ಎದ್ದಿರ್ತಾನೆ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ನಮ್ಮ ಕೆಲಸಗಳ ಮಧ್ಯೆ ನಾವು ನಮ್ಮನ್ನು ಕೇರ್ ಮಾಡೋದೇ ಮರ್ತ್ಬಿಟ್ಟಿರ್ತೀವಿ. ಬಟ್ ಅವಾಗ ಚೆನ್ನಾಗಿ ನೀರು ಕುಡಿಬೇಕು, ಅದು ಸ್ಕಿನ್ಗೆ ಹೆಲ್ಪ್ ಆಗುತ್ತೆ. ನಾನು ಒಂದು ಒಳ್ಳೆ ಸ್ಕಿನ್ ಕೇರ್ ರುಟೀನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಬ್ಲಾಗ್ ನೋಡ್ತಾ ಇದ್ರಿ, ಬ್ಲಾಗ್ ಮಧ್ಯದಲ್ಲಿ ನಾನು ಒಂದು ಸ್ಕಿನ್ ಕೇರ್ ನಾನು ಇವಾಗ ರೀಸೆಂಟಾಗಿ ಅಳವಡಿಸ್ಕೊಂಡಿದ್ದೀನಿ, ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂದ್ಕೊಂಡೆ. ಫ್ರೆಂಡ್ಸ್, ನಿಮಗೆ ಗೊತ್ತು ರೀಸೆಂಟಾಗಿ ನಾನು ಟ್ರಾವೆಲ್ ಮಾಡಿದೆ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ನಾನು ತುಂಬ ಸರಿ ಮಧ್ಯ ಬ್ಲಾಗ್ಸಲ್ಲೂ ಕೂಡ ಹೇಳ್ತಾ ಇದ್ದೆ ಏನಂದರೆ ನನಗೆ ತುಂಬ ಟ್ಯಾನ್ ಆಗ್ತಿದೆ ಸ್ಕಿನ್ನು ಅಂತ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ವೆಕೇಷನ್ ಏನೋ ತುಂಬ ಮಜವಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಬಟ್ ನನ್ನ ಸ್ಕಿನ್ನು ಏನಂದರೆ ಅಲ್ಲಿ ತುಂಬ ಬಿಸಿಲಿದ್ರಿಂದ, ಸನ್ ಎಕ್ಸ್ಪೋಸರ್ ಜಾಸ್ತಿ ಆಗಿದ್ದರಿಂದ ಟ್ಯಾನ್ ಆಯಿತು, ಡಲ್ ಆಯಿತು, ಡಿಹೈಡ್ರೇಟ್ ಆಯಿತು ಅಂತ ಹೇಳ್ಬೋದು. ಸೊ ನಾನು ಎಷ್ಟೊಂದು ಏನೆಲ್ಲ ಟ್ರೈ ಮಾಡಿದೆ, ಬಟ್ ಯಾವುದು ವರ್ಕ್ ಆಗಲಿಲ್ಲ. ಏನು ವರ್ಕ್ ಆಗದೆ ಇರಬೇಕಾದ್ರೆ ನಾನು ಫೈನಲಿ ಡಿಸೈಡ್ ಮಾಡಿದೆ ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಹೊಸದಾಗಿ ಈ ಕಾಂಬೋ ಟ್ರೈ ಮಾಡಿದೆ. ಯಾವುದಪ್ಪ ಅದು ಅಂದರೆ ಪ್ಯೂರ್ ಆರಿಜಿನ್ ಕೊರಿಯನ್ ವಿಟಮಿನ್ ಸಿ ಗ್ಲೋ ಬೂಸ್ಟ್ ಫೇಸ್ ಕಾಂಬೋ. ಈ ಕಾಂಬೋಲಿ ನಿಮಗೆ ವಿಟಮಿನ್ ಸಿ ಫೇಸ್ ವಾಶ್, ವಿಟಮಿನ್ ಸಿ ಸರಮ್ ಮತ್ತೆ ವಿಟಮಿನ್ ಸಿ ಮಾಯಿಶ್ಚರೈಸರ್ ಬರುತ್ತೆ. ಸೊ ಫುಲ್ ಕೊರಿಯನ್ ಸ್ಕಿನ್ ಕೇರ್ ರೂಟೀನ್ ಜಸ್ಟ್ ನಿಮಗೆ 599 ರೂಪೀಸ್ಗೆ ಸಿಗುತ್ತೆ. ನಾನು ಯೂಸ್ ಮಾಡ್ತೀನಿ ವಿಟಮಿನ್ ಸಿ ಫೇಸ್ ವಾಶ್. ಇದರಲ್ಲಿ ಟೈನಿ ಮೈಕ್ರೋ ಬೀಡ್ಸ್ ಇದೆ. ಸೊ ಇದೊಂದು ಸೋ ರಿಫ್ರೆಶಿಂಗ್ ಅನ್ಸುತ್ತೆ ಮತ್ತೆ ಕ್ಲೀನ್ ಆಗುತ್ತೆ ನನ್ನ ಸ್ಕಿನ್ನು. ನೆಕ್ಸ್ಟ್ ನಾನು ಯೂಸ್ ಮಾಡ್ತೀನಿ ವಿಟಮಿನ್ ಸಿ ಸರಮ್. ಜಸ್ಟ್ ಎ ಫ್ಯೂ ಡ್ರಾಪ್ಸ್ ಗೋ ಲಾಂಗ್ ವೇ ಅಂತ ಹೇಳ್ಬೋದು. ಸೊ ಇದರಲ್ಲಿ 2x ವಿಟಮಿನ್ ಸಿ ಮತ್ತೆ ಯೂಸು ಲೆಮನ್ ಇದೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತೀನಿ ವಿಟಮಿನ್ ಸಿ ಮಾಯಿಶ್ಚರೈಸರ್. ಲೈಟ್ ವೆಯ್ಟ್ ಇದ್ದು, ನಾನ್ ಸ್ಟಿಕ್ಕಿ, ಹಾಗೆ ಇನ್ಸ್ಟೆಂಟ್ ಆಗಿ ಹೈಡ್ರೇಷನ್ ಸಿಗುತ್ತೆ. ಸೊ ನಾನು ಫಸ್ಟ್ ವೀಕ್ ಯೂಸ್ ಮಾಡಿ ನೋಡಿದೆ. ಎಂಡ್ ಆಫ್ ದ ವೀಕ್ ಅಷ್ಟರಲ್ಲಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಗೊತ್ತಾಗ್ತಾ ಹೋಯ್ತು ಅಂತ ಹೇಳ್ಬೋದು. ಏನಂದ್ರೆ ನನಗೆ ಸ್ಕಿನ್ನು ತುಂಬಾ ಹೈಡ್ರೇಟ್ ಆಗಿರೋ ತರ ಅನ್ಸಕ್ ಸ್ಟಾರ್ಟ್ ಆಯ್ತು. ಡಲ್ ಸ್ಕಿನ್ ಎಲ್ಲ ಆದಷ್ಟು ಕಡಿಮೆ ಆಗ್ತಾ ಬಂತು. ಲೈಟ್ ಗ್ಲೋ ಕೂಡ ವಾಪಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸೆಕೆಂಡ್ ವೀಕ್ ಅಷ್ಟರಲ್ಲಿ ನನ್ನ ಸ್ಕಿನ್ ಏನಾಯ್ತು, ಇನ್ನ ಡಲ್ನೆಸ್ ಇನ್ನ ಕಡಿಮೆ ಆಗ್ತಾ ಬಂತು. ಓವರ್ ಆಲ್ ನನ್ನ ಸ್ಕಿನ್ ತುಂಬಾ ಹೆಲ್ದಿಯಾಗಿ ಕಾಣಿಸಕ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾನು ಆಲ್ಮೋಸ್ಟ್ 15 ಡೇಸ್ ಇಂದ ನಾನು ಪ್ಯೂರ್ ಆರಿಜಿನ್ ಕಾಂಬೋ ಏನಿದೆ ಅದನ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಬೆಸ್ಟ್ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ರುಟೀನ್ ಏನ್ ಪ್ರಾಮಿಸ್ ಮಾಡಿತ್ತು ನಿಮ್ಗೊಂದು ಕೊರಿಯನ್ ಗ್ಲಾಸ್ ಸ್ಕಿನ್ ಸಿಗುತ್ತೆ ಅಂತ, ಸೊ ಅದು ನಿಮ್ಗೆ ಖಂಡಿತ ಸಿಗುತ್ತೆ. ಸೊ ಇದೊಂದು ಕಂಪ್ಲೀಟ್ ಕೊರಿಯನ್ ವಿಟಮಿನ್ ಸಿ ಸ್ಕಿನ್ ಕೇರ್ ರೂಟೀನ್, ಹಾಗೇನೆ ಕ್ಲಿನಿಕಲಿ ಟೆಸ್ಟೆಡ್ ಕೂಡ ಹೌದು. ನಿಮ್ಗೊಂದು 24 hours ಮಾಯಿಶ್ಚರೈಸೇಷನ್ ಸಿಗುತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ಈ ಕಾಂಬೋನ ಟ್ರೈ ಮಾಡಬೇಕು ಅಂತಿದ್ರೆ ನಂದು ಕೂಪನ್ ಕೋಡ್ ಇದೆ, ಅದನ್ನ ಯೂಸ್ ಮಾಡಿದ್ರೆ ನಿಮಗೆ pureorizen.in ನಲ್ಲಿ ಎಕ್ಸ್ಟ್ರಾ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ಪ್ರಾಡಕ್ಟ್ಸ್ ನಿಮಗೆ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಮತ್ತೆ ಪರ್ಪಲ್ ಕೂಡ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಮತ್ತೆ ನಮ್ಮ ವ್ಲಾಗ್ ಕಂಟಿನ್ಯೂ ಮಾಡೋಣ. ನನ್ನ ರೂಟೀನ್ ಮತ್ತೆ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಯಾಕೆಂದ್ರೆ ನಾನು ನಿಮಗೆ ತಿಳಿಸ್ಬೇಕಿತ್ತು. ತುಂಬಾ ಜನ ಕೇಳ್ತಾ ಇದ್ರಿ, ರಮ್ಯಾ ಏನ್ ಮಾಡಿದ್ರಿ ಹೇಳಿ, ನಮ್ಗೆ ವರ್ಕ್ ಆಗಬೇಕು ಮತ್ತೆ ಒಂದು 15-20 ಡೇಸ್ ಅಲ್ಲಿ ರಿಸಲ್ಟ್ಸ್ ಗೊತ್ತಾಗಬೇಕು ಅಂತ. ಸೊ ಖಂಡಿತ ಇದನ್ನ ನೀವು ಟ್ರೈ ಮಾಡಿ ನೋಡ್ಬೋದು. ಸೊ ಪಾತ್ರೆಗಳೆಲ್ಲ ಸ್ವಲ್ಪ ತೊಳೆದಿಟ್ಟಿರೋದು ಅವಾಗವಾಗ ಅಲ್ಲೇ ಇರುತ್ತೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಅದನ್ನೆಲ್ಲ ತೊಗೊಂಡು ಬಂದು ಅವಾಗವಾಗ ಜೋಡಿಸಿ ಇಟ್ಕೊತಾ ಇರ್ತೀನಿ. ಏಕೆಂದರೆ ಅಲ್ಲೇ ನಾನು ಜಾಸ್ತಿ ಟೈಮ್ ಬಿಡಲ್ಲ, ಸ್ವಲ್ಪ ಡ್ರೈ ಆಗೋವರೆಗೆ ಬಿಟ್ಟಿರ್ತೀನಿ ಅಷ್ಟೇ. ಸೊ ಈ ಡ್ರೆಸ್ ಸ್ವಲ್ಪ ಲೂಸ್ ಇದೆ, ತುಂಬಾ ಲೂಸ್ ಅಂತ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಮನೆಗೆ ಹಾಕ್ಕೊಂಡು ಹಾಳು ಮಾಡ್ತಿದ್ದೀನಿ. ತೊಗೊಳೋದೇನೋ ತೊಗೊಂಡ್ಬಿಟ್ಟೆ ಅವಾಗ, ಬಟ್ ಇವಾಗ ಹೊರಗಡೆ ಹಾಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗ್ತಿಲ್ಲ, ಅದಕ್ಕೆ ಮನೆಯಲ್ಲೇ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಸೊ ಲಂಚ್ ಮಾಡೋ ಟೈಮ್ ಆಯಿತು ಇವಾಗ. ಸೊ ತುಂಬ ಜನ ನಾನು ಹಾಕೊಳ್ಳೋ ಡ್ರೆಸ್ದು ಕೇಳ್ತಾನೆ ಇರ್ತೀರ, ಬಟ್ ನಂಗೆ ಒಂದೊಂದ್ಸರಿ ಸಿಕ್ಕುತ್ತೆ, ಒಂದೊಂದ್ಸರಿ ಸಿಕ್ಕಲ್ಲ ಆನ್ಲೈನಲ್ಲಿ. ಸೊ ಆದಷ್ಟು ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಸಿಗದೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು, ಒಂದೊಂದ್ಸರಿ ಸಿಕ್ಕೋದಿಲ್ಲ ಎಷ್ಟೇ ಟ್ರೈ ಮಾಡಿದ್ರು. ಸೊ ಇವಾಗ ಲಂಚ್ಗೆ ಪ್ರಿಪ್ರೇಷನ್ ಮಾಡಬೇಕು.
ಸೊ ನಮ್ಮ ಸರ್ರಿಗೆ ಏನು ಇಷ್ಟ ಆಗುತ್ತೆ ಅದೇ ಮಾಡಬೇಕು. ನೆನೆಯೆಲ್ಲ ಮಟನ್ ಕರಿ, ಮುದ್ದೆ, ರೈಸ್ ಅದಾಯ್ತು. ಸೊ ಅದ್ರದ್ದು ವ್ಲಾಗ್ ಮಾಡಿಲ್ಲ ನಾನು. ಸೊ ಇನ್ಸ್ಟಾಗ್ ಮಾಡಿದ್ದೀನಿ, ಗೊತ್ತಿಲ್ಲ ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ. ಯಾಕೆ ನಂಗೆ ಇನ್ನೂ ಸ್ವಲ್ಪ ಟ್ರಾವೆಲ್ದೆಲ್ಲ ಇನ್ಸ್ಟಾಗೆ ಅದೇ ಪೋಸ್ಟ್ ಮಾಡೋದಿದೆ, ಅದನ್ನು ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನೋಡಬೇಕು ಯಾವಾಗ ಮಾಡ್ತೀನಿ ಅಂತ. ಆಮೇಲೆ ಬೀಟ್ರೂಟ್ ಪಲ್ಯ ಮಾಡ್ತಿದ್ದೀನಿ ಇವಾಗ. ಬೀಟ್ರೂಟ್ ಪಲ್ಯ ಜೊತೆಗೆ ಸ್ಪ್ರೌಟ್ಸ್ದು ಕರಿ ಮಾಡ್ತಿದ್ದೀನಿ. ಸೊ ಫೈಬರು, ಪ್ರೋಟೀನು ಎಲ್ಲ ಆಗುತ್ತೆ ಅದಕ್ಕೆ. ಸೊ ಹೋಗಿ ಇವಾಗ ಪ್ರಿಪೇರ್ ಮಾಡಬೇಕು. ಜಿಯನ್ಗೆ ಪೂರಿ ಬೇಕಂತೆ. ಸೊ ಅದು ಹಿಟ್ಟೆಲ್ಲ ಕಲಸಿ ಇಟ್ಬಿಟ್ಟಿದ್ದೀನಿ, ಅಂದರೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಹಿಟ್ಟೆಲ್ಲ. ಸೊ ಇದೆರಡು ಮಾಡಿದ್ರೆ ನನ್ನ ಕೆಲಸ ಮಧ್ಯಾಹ್ನ ಮುಗಿಯುತ್ತೆ. ಸೊ ಇವತ್ತು ಜಿಯನ್ಗೆ 2:30ಗೆ ವ್ಯಾಕ್ಸಿನ್ ಇದೆ. ಏನಂದರೆ 4 to 6 yearsಲ್ಲಿ ಒಂದು ಮಾಡಿಸ್ಬೇಕಿತ್ತು. ಸೊ ಅದು ಲಾಸ್ಟ್ 4 years ಒಂದು ಕೊಟ್ಟಿದ್ರು, 2 ವ್ಯಾಕ್ಸಿನ್ ಇತ್ತು. ಆಮೇಲೆ 5 years ಒಂದು ಮಾಡಿಸಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಹೋಗಬೇಕು. ಬ್ಯಾಂಕಾಕಲ್ಲಿ ಸ್ಕ್ಯಾಮ್ ಬಗ್ಗೆ ಹೇಳಿದ್ನಲ್ಲ, ನಾನು ಇನ್ಸ್ಟಾಲ್ಲೂ ಹೇಳಿದ್ದೆ, ಯೂಟ್ಯೂಬಲ್ಲೂ ಹೇಳಿದ್ದೆ. ಸೊ ಹೆಂಗೆ ಸದ್ಯ ಬಚಾವಾದ್ವಿ ಅಂತ. ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ನೋಡಿದೆ ಇವಾಗ, ಚಂದು ಕಳಿಸಿದ್ರು. ಅಪ್ಪ ನೋಡಿದ ತಕ್ಷಣ ಭಯ ಆಯಿತು. ಸೊ ಚಂದುನು ಬರಲಿ, ಅದು ಎಕ್ಸ್ಪ್ಲೈನ್ ಮಾಡ್ತೀವಿ ಎಷ್ಟು ಭಯ ಆಯಿತು, ಹೆಂಗೆ ಬಚಾವಾದ್ವಿ ಅಂತ ನಂಗೆ ಗೊತ್ತಿಲ್ಲ. ಮೇ ಬಿ ದೇವ್ರ ಇದರಿಂದ ಬಚಾವಾದ್ವಿ ಅನ್ಸುತ್ತೆ. ಸೊ ನೋಡಿದ್ರೆ ಭಯ ಆಗುತ್ತೆ. ಸೊ 3 ಸರಿ ಬಚಾವಾಗಿದ್ದೀವಿ, 1 ಸರಿ ಅಲ್ಲ, 2 ಸರಿ ಅಲ್ಲ. ಸೊ ಚಂದು ಬರಲಿ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗೆಲ್ಲ ರೆಡಿ ಮಾಡಿಬಿಟ್ಟು ಕರಿ ಮಾಡ್ತೀನಿ. ಸೊ ಪ್ರತಿದಿನ ಏನು ಗೊತ್ತಾ, ಇವತ್ತು ಏನು ಮಾಡೋದು, ನಾಳೆ ಏನು ಮಾಡೋದು, ಅಡುಗೆ ಮಾಡೋದಕ್ಕಿಂತ ಅಡುಗೆ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಕರಿ ರೆಡಿ ಆಯಿತು. ಇಲ್ಲಿ ಬೀಟ್ರೂಟ್ ಪಲ್ಯ ರೆಡಿ ಆಗ್ತಾ ಇದೆ, ಕುಕ್ ಮಾಡ್ತಾ ಇದ್ದೀನಿ. ಸೊ ಪೂರಿ ಜೊತೆಗೆ ಚೆನ್ನಾಗಿರುತ್ತೆ. 2 ಕುಕ್ ಮಾಡಿದ್ಮೇಲೆ ನೋಡಬೇಕು. ಸೊ ನಂದು ಅದು ಟಿಶ್ಯೂ ಪೇಪರ್. ಸೊ ನಮ್ಮದು ಸ್ಟವ್ ಇದೇನೆ. ತುಂಬ ಜನ ಕೇಳ್ತಿರ್ತೀರ ಎಷ್ಟು ಪ್ರೈಸ್ ಅಂತ. ನಿಜವಾಗ್ಲೂ ಪ್ರೈಸ್ ನೆನಪಿಲ್ಲ, ಸೊ ಮರ್ತೋಗಿದೆ. ತುಂಬ ವೆರೈಟಿ ಸಿಗುತ್ತೆ. 20,000 ಪ್ಲಸ್, 20,000ಗಿಂತ ಅಂತೂ ಜಾಸ್ತಿ. ಸೊ ಅದು ಮಾತ್ರ ನೆನಪಿದೆ, ಅದು ಬಿಟ್ಟರೆ ಅಷ್ಟೊಂದು ನೆನಪಿಲ್ಲ ನನಗೆ. ಏನ್ ಮಾಡಿಸ್ಕೊಳಕ್ ಬಂದಿದೆ ಇವಾಗ? ಏನ್ ಮಾಡಿದೆ ವ್ಯಾಕ್ಸಿನ್ ಮಾಡಿಸ್ಕೋಬೇಕಾರೆ ನೀನು? ಹೆಂಗೆ? ಫುಲ್ ಕಿರ್ಚ್ಕೊಂಡು ನಿಂತಿದ್ದ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಜಿಯನ್ಗೆ ವ್ಯಾಕ್ಸಿನ್ ಮಾಡಿಸಾದ್ಮೇಲೆ ಬಂದಮೇಲೆ ಮಲ್ಕೊಂಡ್ಬಿಟ್ವಿ. ಮೊದಲೇ ಹೇಳಿದೆ ಇವತ್ತು ಮಲ್ಗ್ಬಿಡ್ತೀನಿ ಅಂತ. ಸೊ ಹಂಗೇನೆ ಆರಾಮಾಗಿ 1 2 hours ಚೆನ್ನಾಗಿ ನಿದ್ದೆ ಮಾಡಿದ್ವಿ ನಾನು ಜಿಯನ್ ಇಬ್ರು. ಸೊ ಇವಾಗ ಈವ್ನಿಂಗ್ ಜಿಯನ್ನ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ತಿರ್ತೀವಿ. ಅವನು ಫ್ರೆಂಡ್ಸ್ ಜೊತೆನೂ ಆಟ ಆಡ್ತಾನೆ, ಬಟ್ ನಾವು ಆಟ ಆಡಿಸ್ತೀವಿ. ನಾನು ಸ್ವಲ್ಪ ಹೊತ್ತು, ಇಲ್ಲ ಚಂದು ಸ್ವಲ್ಪ ಹೊತ್ತು, ಯಾರು ಫ್ರೀ ಆಗಿರ್ತೀವಿ ಅವರು ಆಟ ಆಡಿಸ್ತಿರ್ತೀವಿ. ಹೇ ಗಾಯ್ಸ್, ಸೊ ನಾನು ಈ ಬ್ಲಾಗ್ ಎಂಡ್ ಮಾಡಬೇಕು. ಸೊ ಬ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ಆವಾಗಲೇ ಹೇಳಿದೆ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ. ಸೊ ನಮಗೆ ಬ್ಯಾಂಕಾಕಲ್ಲಿ ಒಂದು ರೀತಿ ಸ್ಕ್ಯಾಮ್ ಆಗ್ತಾಯಿತ್ತು, ಅದರಿಂದ ಬಚಾವಾದ್ವಿ ಅಂತ ಅಷ್ಟೇ ಹೇಳಿದೆ. ಬಟ್ ಸೊ ಆ ಸ್ಕ್ಯಾಮ್ ಬಗ್ಗೆ ಇನ್ನೊಂದು ವೀಡಿಯೋ ನನಗೆ ಚಂದು ಇನ್ಸ್ಟಾಲ್ದು ಒಂದು ಯಾವುದೋ ಅವ್ರು ನೋಡ್ಬೇಕಾದ್ರೆ ಸಿಕ್ಕಿತ್ತು. ಸೊ ಅದು ನಂಗೆ ಸೆಂಡ್ ಮಾಡಿದ್ರು, ನೋಡಿದ್ದೆ. ಸೊ ಏನಂದರೆ ಆ ಚಂದನು ಹೇಳ್ತೀನಿ ಅಂದ್ಕೊಂಡೆ, ಬಟ್ ಚಂದು ಬ್ಯುಸಿ ಇದ್ದಾರೆ ಸೊ ಅವ್ರದ್ದು ಕೆಲಸದಲ್ಲಿ, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಸೊ ಚಂದು ಕಳಿಸಿರೋ ವಿಡಿಯೋದಲ್ಲಿ ಏನಿತ್ತು ಅಂದರೆ, ಅವರು ಹೋಗ್ಬಿಟ್ಟು ಒಂದು ಶಾಪಲ್ಲಿ ಹಾಗೆ ಮಾತಾಡ್ಸ್ಕೊಂಡು ಅವ್ರದ್ದು ಕರೆನ್ಸಿ ತೋರಿಸ್ಬಿಟ್ಟು, ಆಮೇಲೆ ಅವ್ರಿಗೆ ಮಾತಾಡ್ಸ್ತಾ ಏನೋ ನಿಮ್ಮದು ತೋರಿಸಿ ಹಂಗೆ ಹಿಂಗೆ ಅದೆಲ್ಲ ಆದಮೇಲೆ ಸೊ ಹಿಂಗೆ ಯಾರೋ ತೋರಿಸಿದ್ದಾರೆ ಅವರು, ನಾನು ಆ ವಿಡಿಯೋ ನೋಡಿದಾಗ.
ಸೊ ಆಮೇಲೆ ಕೈಯಲ್ಲಿ ಏನೋ ಅದು ಡ್ರಗ್ ಥರನ ಅಥವಾ ಏನೋ ಕೆಲವು ನನ್ಗೆ ಅದು ಫುಲ್ ಸರಿಯಾಗಿ ನಂಗೆ ಅರ್ಥ ಆಗಲಿಲ್ಲ. ಡ್ರಗ್ ಥರನೋ ಏನೋ ಇರುತ್ತೆ, ಅದನ್ನ ಅವ್ರಿಗೆ ಈ ಥರ ಆ ನೋಟು ಇರುತ್ತಲ್ಲ, ಸೊ ಆ ಕೈಲಿ ಇಟ್ಕೊಂಡು ಹಿಂಗೂ ಅವರಿಗೆ ಇದು ಮಾಡೋ ಥರ ಮಾಡ್ತಾರೆ. ಆಮೇಲೆ ಅವರ ಅಮೌಂಟ್ ಅವ್ರಿಗೆ ಕೊಟ್ಟೇ ಬಿಡ್ತಾರೆ, ಅವ್ರ ಹತ್ರ ಇರೋ ಅಮೌಂಟ್ ಇದೆ ಅಲ್ಲ ಅದು. ಸೊ ಈ ಥರ ಆಗಿದ್ದು ನಾನು ನೋಡಿದೆ. ಸೊ ಈ ಥರ ಮೋಸ ಮಾಡಿ ಅವ್ರ ಹತ್ರ ದುಡ್ಡು ತೊಗೊಳ್ಳೋದು. ಆಮೇಲೆ ಕಮೆಂಟ್ಸಲ್ಲಿ ಸ್ವಲ್ಪ ನೋಡಿದೆ ನಾನು, ಯಾಕೆಂದರೆ ನಂಗೆ ಅದು ಏನು ಪೌಡರ್ ಏನೋ ಅಂತ ಆಗಲಿ, ಕೆಲವರು ಮಾಮೂಲಿ ಡ್ರಗ್ ಏನೋ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಡ್ರಗ್ ಅದು. ಸೊ ಅದನ್ನು ಕೊಟ್ಟಾಗ ಅವ್ರದ್ದು ಗೊತ್ತಾಗಲ್ಲ, ಅವ್ರು ದುಡ್ಡು ಕೊಡೋದು. ಸೊ ಆ ಥರ ಇತ್ತು. ಮತ್ತು ಕೆಲವರು ಅದನ್ನು ಬ್ಲ್ಯಾಕ್ ಮ್ಯಾಜಿಕ್ ಥರ ಅಂತೇನೋ ಬರೆದಿದ್ರು. ಸೊ ನಾನು ಒಂದೊಂದ್ಸರಿ ಹತ್ರ ನಂಬ್ತೀನಿ ಅಂತ ಹೇಳಕ್ ಬರಲ್ಲ, ಬಟ್ ಡ್ರಗ್ ಅಂತ ಅನ್ಕೊಂಡಿದ್ದೀನಿ ನಾನು, ಏನೋ ಅದು ಡ್ರಗ್ ಥರ ಇರ್ಬೋದು ಅಂತ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಇವಾಗ ವರ್ಕ್ ಆಗುತ್ತಾ ಇಲ್ವಾ ಅದು ನಂಗೆ ಗೊತ್ತಿಲ್ಲ ನಾನು ಸರಿಯಾಗಿ ಅದ್ರ ಬಗ್ಗೆ. ಬಟ್ ನನಗನ್ಸುತ್ತೆ ಏನೋ ಒಂದು ಅದು ಬ್ಲ್ಯಾಕ್ ಮ್ಯಾಜಿಕ್ ಡ್ರಗ್ ಏನಾದರೂ ಆಗಿರಲಿ ಸದ್ಯ ಅದು ಹೆಂಗೆ ನಾವು ಸದ್ಯ ಅಷ್ಟೊಂದು ನಾವು ಅವ್ರ ಜೊತೆ ಕಾನ್ವರ್ಸೇಷನ್ನ ಮುಂದುವರ್ಸೋಕೆ ಹೋಗಲಿಲ್ಲ. ಬಟ್ ಫಸ್ಟ್ ಕಪ್ಪಲ್ಲಿ ಇದ್ರಲ್ಲ ಅವ್ರ ಜೊತೆ ಸುಮಾರು ಹೊತ್ತು ಮಾತಾಡ್ಬಿಟ್ಟಿದ್ವಿ ಆಯಿತಾ. ಒಂದು ಮೋರ್ ದೆನ್ 10 ಮಿನಿಟ್ಸ್ ಅಷ್ಟೇ ಮಾತಾಡಿದ್ವಿ, 10-15 ಮಿನಿಟ್ಸು. ಆ ಯಮ್ಮನೂ ಬಂದು ಮಾತಾಡಿಸ್ತಾ ಇದ್ರು. ನನಗೆ ಸ್ವಲ್ಪ ಏಜ್ ಆಗಿತ್ತು, ಒಂದು 50+ ಹಂಗಿದ್ರು. ಸೊ ಮಾತಾಡಿಸ್ತಾ ಇದ್ರು. ಆಮೇಲೆ ಹಂಗೆ ಹಿಂಗೆ ಅಂತ ಇಂಡಿಯಾ ಹಂಗೆ ಹಿಂಗೆ ಅಂತೆಲ್ಲ ಏನೋ ಕೇಳ್ತಾ ಇದ್ರು. ಅದಕ್ಕೆ ನಾನು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಆಮೇಲೆ ಬ್ಯಾಗ್ ಬಗ್ಗೆ ಕೇಳ್ತಾ ಇದ್ರು, ಬ್ಯಾಗ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ. ಸೊ ಆ ಥರ ಮಾತಾಡಿಕೊಂಡು ನಾರ್ಮಲ್ ಕ್ಯಾಶುವಲಾಗಿ ಮಾತಾಡ್ತಿದ್ರಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ವಿ ನಾವು. ಸೊ ಅದು ನನಗೆ ಸೆಕೆಂಡು ಮತ್ತು ಥರ್ಡ್ ಕಪ್ಪಲ್ಲಿ ಏನಿದ್ರೆ ಅವ್ರದ್ದು ಜಾಸ್ತಿ ನಾವು ಮುಂದುವರಿಸ್ಲಿಲ್ಲ ಮಾತಾಡೋಕ್ಕೆ, ಯಾಕೆಂದರೆ ಫಸ್ಟ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ. ಬಟ್ ಫಸ್ಟ್ ಕಪ್ಪಲ್ ಜೊತೆ ಅಷ್ಟೊಂದು ಮಾತಾಡಿದ್ವಿ. ಅವಾಗೇನಾದರೂ ಆಗಿದ್ರೆ ಜಿಯನ್ ಇದ್ದ, ನಂಗೆ ಅದು ಭಯ ಆಗ್ತಿರೋದು. ನನ್ನ ದುಡ್ಡು ಹೋದರೆ ಹೋಗುತ್ತೆ. ಸೊ ನಮಗೆ ಅಷ್ಟೊಂದು ನಮ್ಮ ದುಡ್ಡು ನಾವು ಕ್ಯಾರಿನೂ ಮಾಡಿರಲ್ಲ, ಯಾಕೆಂದರೆ ನಾನು ಚಂದು ಇಂಡಿಯಾಲೂ ನಾವು ದುಡ್ಡು ಕ್ಯಾರಿ ಮಾಡಲ್ಲ, ಯಾಕೆಂದರೆ ದುಡ್ಡು ಯೂಸ್ ಮಾಡಲ್ಲ ನಾವು. ಸೊ ಅದರಿಂದ ದುಡ್ಡು ಹೋಗುತ್ತೆ ಅನ್ನೋದಕ್ಕಿಂತ ಜಿಯನ್ ಇದ್ನಲ್ಲ, ಅದು ನನಗೆ ಸಖತ್ ಭಯ ಅನಿಸ್ತಿದ್ದು. ಬಟ್ ಓಕೆ, ಅದಕ್ಕೆ ಇವಾಗ ಅನಿಸ್ತಿದೆ ಯಾರೇ ಸಿಕ್ಕರು ಜಸ್ಟ್ ಹಾಯ್ ಬಾಯ್ ಓಕೆ ಅಷ್ಟೇ ಹೇಳ್ಬಿಟ್ಟು ಹೋಗ್ತಾ ಇರಬೇಕಂತ, ನಮ್ಗೆ ಗೊತ್ತಿರೋರಾದರೆ ಮಾತಾಡಬೇಕಂತ. ಸೊ ಅದರಲ್ಲಿ ಈ ಥರದವರು ಜೊತೆ ಮಾತಾಡೋದಕ್ಕೆ ಹೋಗ್ಬಾರ್ದು. ಸೊ ನಾನು ಈ ವಿಷಯ ಹೇಳಿದಾಗ ಕೆಲವೊಂದು ಕಮೆಂಟ್ಸ್ ಕೂಡ ಬಂದಿತ್ತು, ನಮಗೇನಕ್ಕದು ಅಂತ. ಸೊ ಈ ಥರ ಅಟ್ಲೀಸ್ಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋ ನಿಮ್ಗೆ ಹೇಳಿದ್ರೆ ನೀವು ನೆಕ್ಸ್ಟು ಹೋದಾಗ ನೀವು ಆರಾಮಾಗಿರ್ಬೋದು. ಅಂದರೆ ನೀವು ನಿಮ್ಗೆ ಗೊತ್ತಿರುತ್ತೆ, ನೀವು ಯಾಮಾರಕ್ಕಾಗಲ್ಲ. ಸೊ ಇವಾಗ ನಾವು ಆಲ್ಮೋಸ್ಟು ಹೆಂಗೋ ಅವಾಯ್ಡ್ ಮಾಡಿದ್ವಿ, ಯಾಮಾರಲಿಲ್ಲ. ಅಂದರೆ ಜಾಸ್ತಿ ಟೈಮ್ ಅವ್ರ ಜೊತೆ ನಿಂತ್ಕೊಂಡು ಮಾತಾಡಬಾರ್ದು ಅಷ್ಟೇ. ಜಾಸ್ತಿ ಟೈಮ್ ನಿಂತ್ಕೊಂಡು ಮಾತಾಡ್ತಾ ನೀವು ದುಡ್ಡು ಯಾವಾಗ ತೋರಿಸ್ತೀರೋ ಆವಾಗಲೇ ಅದು ಆಗೋದು. ಸೊ ನೀವು ದುಡ್ಡು ತೋರಿಸ್ತೀರಾ, ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅಷ್ಟೊಂದು ಏನೂ ಅದಾಗೋದಕ್ಕೆ ಹೋಗಲ್ಲ. ಅದರಿಂದ ಹುಷಾರಾಗಿರಿ. ಯಾರಾದರೂ ಸರಿ, ಯಾರೇ ಹೋಗ್ತಿದ್ರು ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಥೈಲ್ಯಾಂಡ್ ಅಂತಲ್ಲ, ನಾನು ಇನ್ಸ್ಟಾಲ್ಲಿ ಆಮೇಲೆ ಈ ವಿಡಿಯೋ ಮಾಡಿ ಇನ್ಸ್ಟಾಲ್ ಹಾಕಿದ್ಮೇಲೆ ತುಂಬ ಜನ ಬರೆದಿದ್ರು ಬಾಲಿಲ್ಲಾಗಿದೆ ಅಂತೆ, ಎಷ್ಟೊಂದು ಕಡೆ ಈ ಥರ ಆಗಿದೆ ಅಂತ. ಮತ್ತು ಕೆಲವರು ನನಗೆ DM ಮಾಡಿದರು, ಅಂದರೆ ಮೆಸೇಜಲ್ಲಿ ಹಾಕಿದ್ರು, ರಮ್ಯಾ ಹೌದು ನಾವು ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ನಾವು ಕೂಡ ಅಂತ. ಸೊ ಅದರಿಂದ ಆದಷ್ಟು ಕೇರ್ಫುಲ್ ಆಗಿರಿ ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೆ. ನನಗೆ ಎಲ್ಲೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನಮಗೂ. ಅದರಿಂದ ಹುಷಾರಾಗಿರಿ ಅಷ್ಟೇ. ಸೊ ಸದ್ಯ ನನಗೆ ಅದೇ ಅನಿಸ್ತದೆ, 3 ಸರಿ ಹೆಂಗೆ ಬಚಾವಾದ್ವಿ ನಮಗೆ ಗೊತ್ತಿಲ್ಲ. ಸೊ ದೇವರಿದ್ದ ಅಂತ, ಯಾಕೆ ನಾನು ದೇವ್ರು ತುಂಬ ಟ್ರಸ್ಟ್ ಮಾಡ್ತೀನಿ. ಅದರಿಂದ ಏನೇ ನಾನು ಬೆಳಗ್ಗೆ ಏನೇ ಕೆಲಸ ಮಾಡಬೇಕಾದ್ರೂ ದೇವ್ರಿಗೆ ಎದ್ದು ಫಸ್ಟ್ ದೇವ್ರಿಗೆ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಒಂದು ಶ್ಲೋಕ ಹೇಳ್ಬಿಟ್ಟು ಜನ ಹೇಳ್ತೀನಿ, ನಾನು ಯಾರು ಯಾರೇ ಶ್ಲೋಕ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ. ಸೊ ಹಂಗೆ ಒಂದು ಶ್ಲೋಕ ಹೇಳ್ಬಿಟ್ಟು ನನ್ನ ದಿನ ಸ್ಟಾರ್ಟ್ ಮಾಡೋದು. ಅದರಿಂದ ನಾನು ದೇವ್ರು ನಂಬ್ತೀನಿ. ಸೊ ಅದರಿಂದ ಆದಷ್ಟು ದೇವ್ರನ್ನ ನಂಬಿ ಒಳ್ಳೇದಾಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಮೇನ್ ಬಂದಿರೋದು ಏನಂದರೆ, ನಾವು ಎಲ್ಲೇ ಟ್ರಾವೆಲ್ ಮಾಡಿ ನಮಗೆ ಟ್ರಾವೆಲ್ ಮಾಡದೇ ಇರೋಕ್ಕಾಗಲ್ಲ, ಅಥವಾ ಹೊರಗಡೆ ಓಡಾಡದೇ ಇರೋಕ್ಕಾಗಲ್ಲ, ಮನೆ ಒಳಗಡೆ ಕೂತಿರೋಕ್ಕಾಗಲ್ಲ. ಸೊ ಇಲ್ಲೇ ಹೋದ್ರೆ ಹುಷಾರಾಗಿರಬೇಕು ಅಷ್ಟೇ. ನಮ್ಮ ಕೇರ್ಫುಲ್ಲಲ್ಲಿ ನಾವೇಂದರೆ ನಾವು ಏನೇನು ನಮ್ಮದು ಸೇಫ್ಟಿಗೆ ಏನೇನು ಬೇಕೋ ಅದನ್ನು ಮಾಡ್ಕೋಬೇಕು. ಸೊ ಆದಷ್ಟು ಓಕೆ, ಯಾರೇ ಏನಾದರೂ ಕೇಳಿದ್ರೆ ತೋರಿಸಿ ಅಂದ ತಕ್ಷಣ ಓಕೆ ನಮ್ಮ ಹತ್ರ ಇದೆ ಅಂತ ತೋರಿಸೋದಕ್ಕೆ ಹೋಗಬಾರ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಆ ವಿಡಿಯೋ ನೋಡಿದಾಗ ನಿಜವಾಗ್ಲೂ ಭಯ ಆಯಿತು ನನಗೆ ಚಂದು. ಆಮೇಲೆ ಇವಾಗ ನನಗೆ ಯಾವಾಗ ಮೊನ್ನೆ ಕಳಿಸಿದ್ರು ನನಗೆ. ಸೊ ಆಮೇಲೆ ಆವಾಗಲೇ ಅಂದ್ಕೊಂಡೆ ಓಕೆ ಫಸ್ಟ್ ಇದು ಹೇಳ್ಬೇಕು ನನ್ನ ವ್ಯೂವರ್ಸ್ಗೆ ಅಂತ. ಯಾಕೆಂದರೆ ಎಷ್ಟೊಂದು ಜನ ಟ್ರಾವೆಲ್ ಮಾಡ್ತಿರ್ತಾರೆ. ಯಾಕೆಂದರೆ ಥೈಲ್ಯಾಂಡ್ ಅಂದರೆ ಎಷ್ಟೊಂದು ಜನ ಇಷ್ಟ, ಬೀಚಸ್ ಇರುತ್ತೆ, ಅದಿರುತ್ತೆ, ಬ್ಯೂಟಿಫುಲ್ ಕಂಟ್ರಿ, ಹೋಗ್ತಾ ಇರ್ತೀರಾ. ಸೊ ಅದರಿಂದ ಆಮೇಲೆ ಪಕ್ಕನೂ ಇದೆ, ವೀಸಾ ಇಲ್ಲ, ಅದಕ್ಕೆ ಆರಾಮಾಗಿ ಆನ್ ಅರೈವಲ್ ವೀಸಾ, ಯಾವಾಗ ಬೇಕಾದ್ರೂ ಅದು ಗೋವಾಗೆ ಹೋದಂಗೆ ಯಾವಾಗ ಬೇಕಾದ್ರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ಅದರಿಂದ ಹುಷಾರಾಗಿರಿ ಅಷ್ಟೇ. ಶಾಪಿಂಗ್ ಏರಿಯಾಸಲ್ಲಿ ಜಾಸ್ತಿ ಇದ್ರಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಬೇರೆ ಕಡೆ ಟೂರಿಸ್ಟ್ ಪ್ಲೇಸಲ್ಲಿ ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಆ ಕಡೆ ಈ ಕಡೆ ಎಲ್ಲೂ ನಾನು ಅವೆಲ್ಲ ಇದು ಮಾಡಲ್ಲ. ಸ್ವಲ್ಪ ಶಾಪಿಂಗ್ ಏರಿಯಾಸ್ ಇರುತ್ತಲ್ಲ ಅಲ್ಲಿ ಹುಷಾರಾಗಿರಿ ಅಷ್ಟೇ. ಅದೇ ಏನೋ ಅಂತ ಗೊತ್ತಿಲ್ಲ, ಜಸ್ಟ್ ಏನೋ ಒಂದು ಪೌಡರ್ ಅಂತ ಅವ್ರ ಹತ್ರ ಇತ್ತು. ಸೊ ಬ್ಲ್ಯಾಕ್ ಮ್ಯಾಜಿಕ್ ಅದು ಡ್ರಗ್ಗ, ಸೊ ಏನೋ ಅದು ಅಷ್ಟು ಗೊತ್ತಾಗಲ್ಲ ಅವ್ರು ಏನು ಮಾಡಿದ್ರು ಅಂತ.
ಅಷ್ಟೇ. ಸೊ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ. ಮುಂದಿನ ಬ್ಲಾಗ್ಸಲ್ಲಿ ಈಚೆ ಒಂದು ಬರ್ತ್ಡೇ ಇದೆ, ಸ್ಪೆಷಲ್ ಇದೆ, ಏನೇನೋ ಅಂದ್ಕೊಂಡಿದ್ದೀನಿ ಏನೇನೋ ಮಾಡಬೇಕಂತ. ಸೊ ಯಾವ ಬ್ಲಾಗ್ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ ನಾಳೆ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ, ಅದು ಹೇಳಿದ್ನಲ್ಲ. ಸೊ ಅದು ಆಮೇಲೆ ನಮ್ಗೆ ಗೊತ್ತಾಗೋದು. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.